ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಪಲಾವ ಇಷ್ಟ ಆಯ್ತಾ? ಪಲಾವ್ ಚೆನ್ನಾಗಿತ್ತಾ? ಸರಿ ಆಯ್ತು, ಪಲಾವೇ ಮಾಡಿ ಕಳಿಸ್ತೀನಿ. ನಾನು ದೋಸೆ ಕೊಟ್ಟು ಕಳ್ಸೋಣ, ಬಿಸಿ ಒಯ್ದು ಅನ್ಕೊಂಡಿದ್ದೆ. ಬೇಡವಾ? ಇವತ್ತು ಬರ್ತೀರಾ? ಅಲ್ಲೇ ನೆನೆ ಬಂದಿದ್ರಲ್ಲ ಅಂದ್ರೆ ನೋಡ್ತೀನಿ. ಪಪ್ಪ ಏನಾದರೂ ಕೆಲಸ ಐತೆ ನೀನೇ ಕರ್ಕೊಂಬಂದು ನಾನೇ ಬರೋದು. ಅಲ್ಲ ಕರ್ಕೊಂಬರಕ್ಕಲ್ಲ, ಲಂಚ್ ಬ್ಯಾಗ್ ಕೊಡಕ ನೋಡ್ತೀನಿ. ಇಬ್ರು ಬರ್ರಿ. ನೆನ್ನೆ ಸ್ವಲ್ಪ ಆಚೆ ಹೋಗೋದಿತ್ತ, ಸೊ ಹಂಗೆ ಕೊಟ್ಟು ಓದಿ ನೋಡೋಣ. ಬರ್ತೀನಿ, ಬರೋದಿದ್ರೆ ಅಂದರೆ ಪಪ್ಪ ಬಂದು ಕೊಡಕ್ಕ. ದೋಸೆ ಚೆನ್ನಾಗಿತ್ತಾ? ಇನ್ನೊಂದು ಹಾಕ್ಸ್ಕೊಳ್ತೀನಿ. ನಮ್ಮ ಮಿಂಚಿ ಇವತ್ತು ಊರಿಗೆ ಹೋಗ್ತಾಳೆ ಫ್ರೆಂಡ್ಸ್. ಸಂಜೆ ನಾನು ಕರ್ಕೊಂಬರ್ತಿದ್ದೆ, ಮೊನ್ನೆ ಕರ್ಕೊಂಬಂದೆ. ಸೊ ಇವತ್ತು ಬಸ್ಸಿಗೆ ಹೋಗ್ತಾಳೆ ಮಿಂಚು. 2 ದಿನ ಚೆನ್ನಾಗಿ ಕುಣಿದ್ರು. ಮೊನ್ನೆ ನಾನೇ ಸ್ಕೂಲಿಂದ ಕರ್ಕೊಂಡು ಬಂದೆ. ಸೊ ಇವತ್ತು ಬಸ್ಸಿಗೆ ಹೋಗ್ತಾಳೆ ಮಿಂಚು. ಇದು ದೊಡ್ಡ ಕಿಟ್ಕೆಟ್ ಕೊಡ್ಸೋಲ್ಲ ಮಿಂಚು. ಕೊಡ್ಸೋಣ. ಇದು ಸಂಜೆ ಕೊಡ್ಸಪ್ಪ. ಲಂಚ್ ಬ್ಯಾಗ್ ಒಳಗೆ ಇಟ್ಟು ಸಂಜೆ ಕೊಡ್ಸುತ್ತಾ. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ಸೊ ಅವ್ರಿಗೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ದೋಸೆ ಮಾಡಿ ಕಳ್ಸೋಣ ಲಂಚ್ ಬಾಕ್ಸ್ಗೆ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಪಲಾವ್ ತುಂಬ ಚೆನ್ನಾಗಿತ್ತು ಪೂಜಾ ಆಂಟಿ. ಸೊ ಪಲಾವೇ ಮಾಡಿ ಕಳಿಸ್ರಿ ಅಂತ ಅಂದ್ಲು ನಮ್ಮ ಮಿಂಚು. ಸೊ ನಮ್ಮ ದೀಕ್ಷರ ರುಚಿನೂ ಸರಿ ಮಮ್ಮಿ ಪಲಾವೇ ಕಳಿಸು ನನಗೂ ಅಂತ ಹೇಳಿದರು ಅವರಿಬ್ಬರಿಗೂ. ಸೊ ಹಾಗಾಗಿ ಈಗ 3 ಜನಕ್ಕೂ ಮತ್ತೆ ಬಿಸಿ ಬಿಸಿ ಪಲಾವ್ ಮಾಡಿ ಮಧ್ಯಾಹ್ನಕ್ಕೆ ಕಳಿಸ್ಬೇಕು ಲಂಚ್ ಬಾಕ್ಸ್ಗೆ. ಅದನ್ನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಪೂಜಾ ಆಂಟಿ, ಪಲಾವೇ ಮಾಡಿ ಕಳಿಸ್ರಿ, ದೋಸೆ ಏನು ಬೇಡ ನನಗೆ ಅಂತ ಅಂದ್ಲು. ಸರಿ ಆಯಿತು ಅಂತೇಳಿ ಅದನ್ನೇ ಮಾತಾಡ್ತಾ ತಿಂಡಿ ತಿನ್ಕೊಂಡ್ರು. ಸೊ ಇವಾಗ ಶೂ ಎಲ್ಲ ಹಾಕ್ತಾಯಿದ್ದೀನಿ. ಮೂವರಿಗೂ ಶೂ ಹಾಕಿ ಇವಾಗ ಸ್ಕೂಲ್ ಹತ್ರ ಹೋಗಿ ಪಿಕ್ ಮಾಡಿ ಬರಬೇಕಿತ್ತು. ನಾನು ಸ್ವಲ್ಪ ಕೆಲಸಗಳಿದ್ವು, ಸೊ ನಾನೇನು ಹೋಗೋದು ಬೇಡ ಅಂದ್ಕೊಂಡೆ. ಮತ್ತು ನೀವು ಬರಲ್ವಾ ಪೂಜಾ ಆಂಟಿ ಅಂತ ಕೇಳಿದ್ಲು ಮಿಂಚು. ಸೊ ಹಾಗಾಗಿ ಸರಿ ಆಯಿತು ಬನ್ನಿ ಬಿಟ್ಟು ಬರ್ತೀನಿ. ಇವತ್ತು ಹೋಗ್ತಾ ಇದ್ದಾಳೆ ಅವರು ಮನೆಗೆ. ಸೊ ಸ್ಕೂಲ್ ಬಸ್ಸಿಗೆ ಹೋಗ್ತಾಳೆ ಸಂಜೆ. ಸೊ ಡೈಲಿ ಅವಳು ಸ್ಕೂಲ್ ಬಸ್ಸೇ ಅಪ್ ಆ್ಯಂಡ್ ಡೌನ್ ಮಾಡೋದು. ಸೊ ಅದೇ ಬಸ್ಗೆ ಹೋಗ್ತಾಳೆ. ಸೊ ಹಾಗಾಗಿ ಸರಿ ಆಯಿತು ಬಾ ನಾನು ಬರ್ತೀನಿ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ಕೂಲ್ ಹತ್ರ ಇವಾಗ ಫೈನಲಿ ಎಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಕ್ಕಳೆಲ್ಲ ರೆಡಿ ಆದರು. ಸೊ ಫೈನಲಿ ಬಂದ್ವಿ ಸ್ಕೂಲ್ ಹತ್ರ. ಸೊ ಇಲ್ಲಿ ಅಂಗಡಿಲಿ ಏನೋ ಬೇಕು ಅಂದರು. ಸೊ ಎಲ್ಲ ತೊಗೊಂಡ್ರು. ಸೊ ಮಕ್ಕಳನ್ನ ಬಿಟ್ಟು ಮನೆಗೆ ಬಂದ್ವಿ ನಾವು. ಬಾಯ್ ಬಾಯ್ ಬಾಯ್. ಸೊ ಇಲ್ಲಿ ಕಸದ ಗಾಡಿ ಬಂತು. ಸೊ ಹಸಿ ಕಸ ಮತ್ತು ಒಣ ಕಸ 2 ಡಿವೈಡ್ ಮಾಡಿಬಿಟ್ರೆ ಸೊ ಅಲ್ಲಿ ಹೋಗಿ ಕೊಟ್ಟು ಬಂದುಬಿಟ್ರೆ ಅವ್ರು ತಗೊಂಡೋಗ್ಬಿಡ್ತಾರೆ, ಅದೊಂದು ಸಮಸ್ಯೆ ಇರಲ್ಲ. ಸೊ ಹಾಗಾಗಿ ಕಸ ಇತ್ತು ಅಂತ ಹೇಳಿ ಕಸದ ಗಾಡಿಗೆಲ್ಲ ಹಾಕ್ತಾ ಇದ್ದೀನಿ ಇವಾಗ. ಪಡೆದುಕೊಳ್ಳುವುದು ಇದೇ ತಿಂಗಳ ಆಗಸ್ಟ್ 15ರ ಒಳಗಾಗಿ ಅರ್ಹ ಯುವಕ ಯುವತಿಯರು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾವಣಿ ಮಾಡಿಕೊಳ್ಳುವುದು. ಇದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗರವರ ವಿಶೇಷ ಪ್ರಕಟಣೆ. ಭಾರತ ಜೋಡೋ ಯುವ ಸಂಘ BJYS ಇದನ್ನು ಸೊ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಸೊ ಸ್ವಲ್ಪ ಕೆಲಸಗಳಿದ್ವು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು ಮತ್ತು ಮಾಪ್ ಮಾಡೋದಿತ್ತು. ಸೊ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತೀನಿ. ಅದೇನಂದರೆ ಪೇಪರ್ ಅವಲಕ್ಕಿ ಒಗ್ಗರಣೆ. ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಪೇಪರ್ ಅವಲಕ್ಕಿ ಒಗ್ಗರಣೆ. ಸೊ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ಟೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಸೊ ನಿಮಗೆ ಶೇಂಗಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಿಮಗೆ ಸ್ವಲ್ಪ ಜಾಸ್ತಿ ಅವಲಕ್ಕಿಲಿ ಸಿಗಬೇಕು ಬಾಯಿಗೆ ಅಂತಂದರೆ ನೋಡಿ ಹಾಕ್ಕೊಳ್ಳಿ. ಸೊ ನಾನು ಒಂದು ಬಟ್ಲಷ್ಟು ಶೇಂಗಾ ಮತ್ತು ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ಶೇಂಗಾ ಹಾಕ್ಬಿಡಿ. ಫಸ್ಟೇ ನಾವು ಗೋಡಂಬಿ, ಸಾಸಿವೆ, ಜೀರಿಗೆ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಶೇಂಗಾ ಹಾಕ್ಕೊಳ್ಳಿ. ಅದಾದ ನಂತರ ಲಾಸ್ಟಿಗೆ ನಾವು ಕಡಲೆ ಹಾಕಬೇಕಾಗುತ್ತೆ. ಬಿಕಾಸ್ ಕಡಲೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸಾಲ್ಟು ಒಂದು ಟೀ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಲ್ಟ್ ಹಾಕಿದ್ದೀನಿ. ಗೊತ್ತಾಗುತ್ತಲ್ವ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ
ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಮರೆತುಬಿಟ್ಟಿದ್ದೆ, ಸೊ ಹಾಗಾಗಿ ಇರಲಿ ಇವಾಗಲೇ ಹಾಕೋಣ ಅಂತೇಳಿ ಹಾಕಿದೆ, ಕಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ರೆಡ್ ಚಿಲ್ಲಿ ಪೌಡರು 1 ಟೀ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ನಾವು ಅವಲಕ್ಕಿನ ಚೆನ್ನಾಗಿ ಇಲ್ಲಿ ಏನಿದೆ ಅಂತೇಳಿ ಚೆನ್ನಾಗಿ ಮರದಲ್ಲಿ ಚೆನ್ನಾಗಿ ಚಪ್ಪರಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಫೈನಲಿ ನಾವು ಅವಲಕ್ಕಿಗೆ ಏನು ಒಗ್ಗರಣೆ ಎಲ್ಲ ರೆಡಿ ಆಯಿತು. ಸೊ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಆಲ್ರೆಡಿ ಫೈನಲಿ ಮಿಕ್ಸ್ ಮಾಡಿದೆ. ಸೊ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡಬೇಕಿತ್ತು. ಸೊ ಫ್ರೂಟ್ಸು ಇವತ್ತು ಫ್ರೂಟ್ಸ್ ಕೊಟ್ಟು ಕಳಿಸ್ತೆ ಅಂದರೆ ಮತ್ತೆ ನಾಳೆ ಏನಾದರೂ ಈ ಥರ ಕೊಟ್ಟು ಕಳಿಸ್ತೀನಿ. ಡೈಲಿ ಫ್ರೂಟ್ಸ್ ಅವ್ರಿಗೂ ಸ್ವಲ್ಪ ಬೇಜಾರು ಅಂತಬಾರ್ದು ಅಂತ ಹೇಳಿ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಮಳೆ ಏನಾದರೂ ಬರ್ತಾಯಿದ್ರೆ ನೀವು ಟೀ ಏನಾದರೂ ಕುಡಿಯೋಂಗಿದ್ರೆ 1 ಕಪ್ ಟೀ ಮತ್ತು ಈ ಥರ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿರುತ್ತೆ. ಸೊ ಫೈನಲಿ ಎಲ್ಲ ಕಲಸಾದ ನಂತರ ನಾವು ನಾನೊಂದು 4 ಟೀ ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಸೊ ಅದು ಶುಗರ್ ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತೀವಲ್ವ, ಅದು ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ. ಫೈನಲಿ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು, ಮಕ್ಕಳು ಲಂಚ್ ಬಾಕ್ಸ್ ಪಲಾವ್ ಮತ್ತು ಸ್ನ್ಯಾಕ್ಸಿಗೆ ಈ ಥರ ಅವಲಕ್ಕಿ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡಿ ಕಳಿಸಿದ ಮೇಲೆ ಸೊ ನನಗೆ ಸ್ವಲ್ಪ ಕೆಲಸಗಳಿದ್ವು. ಸೊ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಸೊ ಇವಾಗ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳು ಸಂಜೆ ಸ್ನ್ಯಾಕ್ಸ್ ಈ ಥರ ಕೊಟ್ಟೆ, ಅದೇ ಅವಲಕ್ಕಿ ಮಾಡಿದ್ದೆ ಅಲ್ವಾ, ಒಗ್ಗರಣೆ ಅವಲಕ್ಕಿ. ಸೊ ಅದನ್ನೇ ತಿನ್ಕೊಂಡು ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಡ್ಯಾನ್ಸ್ ಕ್ಲಾಸಿಗೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದ ತಕ್ಷಣ ಹೋಗಬೇಕು. ಎಷ್ಟು ಗಾಳಿ ಫ್ರೆಂಡ್ಸ್, ತುಂಬ ಗಾಳಿ ಬೀಸ್ತಾ ಇದೆ. ಏನೋ ಇವತ್ತು ತುಂಬ ಗಾಳಿ ಇದೆ. ಸೊ ಈಗ ಅವ್ರ ಪಪ್ಪ ಬಂದ ತಕ್ಷಣ ಹೋಗ್ಬೇಕು. ಇವರು ರೆಡಿಯಾಗಿ ಕಾಯ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿದ್ರು. ಸೊ ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದ್ವಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಬಿಕಾಸ್ ನಮ್ಮ ಮನೆಯವರು ಸ್ವಲ್ಪ ಲೇಟ್ ಆಯಿತು ಬರೋದು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಆಲ್ರೆಡಿ ಮಕ್ಕಳು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು. ಸೊ ಮಕ್ಕಳ ನೀವು ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ಳಿ, ನಾವು ಹೋಗಿ ವಾಕಿಂಗ್ ಮಾಡಿಬರ್ತೀವಿ ಅಂತೇಳಿ ಅವ್ರು ಬಿಟ್ಟು ವಾಕಿಂಗ್ ಬಂದ್ವಿ. ಸೊ ಫ್ರೆಂಡ್ಸ್, ಅವ್ರ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಈಗ ನಾವು ವಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ವಿಕ್ಕಾಗಿ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಮುಗಿಯೋಷ್ಟರೊಳಗೆ ಬೇಗ ವಾಕ್ ಮುಗಿಸ್ಕೊಂಡು ಮತ್ತೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಸೊ ಈಗ ಹೋಗೋಣ, ಬೇಗ ವಾಕ್ ಮುಗಿಸ್ಕೊಳ್ಳೋಣ. ಓಕೆ. ಸೊ ನಾವು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದ್ವಿ. ಇನ್ನೊಂದು 10 ಮಿನಿಟ್ಸ್ ಇತ್ತು ಡ್ಯಾನ್ಸು. ಸೊ ಆರಾಮಾಗಿ ಕೂತ್ಕೊಂಡು ಮಕ್ಕಳು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಎಲ್ಲ ನೋಡ್ಕೊಂಡು ಇನ್ನೇನು ಮನೆಗೆ ಹೊರಟು ಬಂದ್ವಿ. ಸೊ ಫ್ರೆಂಡ್ಸ್, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.